ಮೂಲತಃ ಶಿವಮೊಗ್ಗದ ಆಯನೂರು ಗ್ರಾಮದವರು. ಇವರು ಗೃಹಿಣಿ ಆಗಿದ್ದರೂ ಕೂಡ ತಮ್ಮ ಸಂಗೀತದ ಒಂದು ಆಸಕ್ತಿಯನ್ನು ಬಿಡಲೇ ಇಲ್ಲ. ಇವರ ಸಂಗೀತಾಭ್ಯಾಸವನ್ನು ಮೊದಲಿಗೆ ಮೀನಾಕ್ಷಮ್ಮ ಅವರು ಮೂಲತಃ ಸಂಕೇತಿಯವರು. ನಮ್ಮ ಇವರು ಸಂಬಂಧಿಯನ್ನು ಅನ್ಕೋಬೋದು, ನಾನು ಕೂಡ ಸಂಕೇತ ಇರೋದ್ರಿಂದ, ಆದರೆ ನಾನು ಮಾಡೋಕ್ಕಾಗಿಲ್ಲ ಅವರನ್ನು. ಅವರು ಮೀನಾಕ್ಷಮ್ಮ ಬಹಳ ಹೇಳ್ತಾರೆ ಮೇಡಮ್, ನಾನು ಕಲಿತಿದ್ದೆ, ಆರಂಭ ಮಾಡಿದ್ದೆ ನಿಮ್ಮ ಸಂಕೇತಿ ಸಮುದಾಯದ ಮೇಡಮ್ ಅಂತ ಮೀನಾಕ್ಷಮ್ಮ ಅವರು. ನಂತರ ಇವರು ಬೆಂಗಳೂರು ಬರ್ತಾರೆ. ಬಂದರೆ ಜೀವಿ ಅತ್ರಿಯವರ ಒಂದು ಸಂಪರ್ಕ ಬೆಳೆಯುತ್ತೆ ಅವರಿಗೆ. ಸೊ ಅವ್ರ ಹತ್ರ 1 ವರ್ಷ ಸುದೀರ್ಘವಾಗಿ ಸುಮಾರು ಸಂಗೀತವನ್ನು ಕಲಿತರು. ಸುಮಾರು ಕ್ಯಾಸೆಟ್ಗಳಿಗೆ ಧ್ವನಿ ನೀಡಿದ್ದಾರೆ ವಸಂತ ಅವರು. ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಅನೇಕ ಸಂಗೀತದ ಕಾರ್ಯಕ್ರಮಗಳಿಗೆ ದೀಪಗಳನ್ನು ಕೂಡ ಪಾಲ್ಗೊಂಡು ಉತ್ತಮವಾದಂಥ ಪ್ರತಿಭೆಗಳನ್ನು ಗುರುತಿಸೋದ್ರೊಂದಿಗೆ ಅವರು ತುಂಬ ಸಹಾಯ ಮಾಡಿದ್ದಾರೆ ಕ್ಷೇತ್ರಕ್ಕೆ. ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೂಡ ಅವರ ಒಂದು ಪರಿಕಲ್ಪನೆಯೇ ಇವತ್ತು ನಾವೆಲ್ಲ ಸೇರಿರೋದು. ಆಮೇಲೆ ಆತ್ಮೀಯರು, ಬಂಧುಗಳು ಎಲ್ಲರೂ ಅವ್ರಿಗೆ ಭೇಟಿ ಮಾಡಿದ್ದಾರೆ. ಅನೇಕರು ಬರೋರಿದ್ದಾರೆ. ಅದು ಕೂಡ ಅವರ ಸಮಯ ಪ್ರಜ್ಞೆ ಅವ್ರಿಗೆ ಮನವೇ ಬಂದಿಲ್ಲ, ಆದರೂ ಅವ್ರು ಕಾಯಲ್ಲ. ಕಾರ್ಯಕ್ರಮ ನಿಗದಿತ ಸಮಯಕ್ಕೆ ಶುರುವಾಗಬೇಕು, ಯಾರು ಇರಲಿ ಇಲ್ಲೇ ಇರಲಿ ಅನ್ನೋದು ಅವರ ಒಂದು ಅಪೇಕ್ಷೆ. ಆ ದೃಷ್ಟಿಯಿಂದ ನಾವು ಅವರ ಯಜಮಾನರು ಇಲ್ಲದಿದ್ದರೂ ಕೂಡ ನಾವು ಕಾರ್ಯಕ್ರಮ ಆರಂಭ ಮಾಡಿಬಿಟ್ಟಿದ್ದೀವಿ. ಜೊತೆಗೆ ಆಕಾಶವಾಣಿ ಇವರ ಬೆಳವಣಿಗೆಗೆ ಕಾರಣಕರ್ತ ಆಯಿತು. ಜೊತೆಗೆ ಒಂದು ತಂಡವನ್ನು ರಚನೆ ಮಾಡಿ